ತುಂಬ ಜನ ಕೇಳ್ತಾ ಇದ್ರಿ ಶ್ರಾವಣ ಮಾಸದಲ್ಲೂ ನೀವು ನಾನ್ ವೆಜ್ ತಿಂತೀರಾ ಅಂತ. ಹೌದು, ನಾವು ಶ್ರಾವಣದಲ್ಲೂ ನಾನ್ ವೆಜ್ ತಿಂತೀವಿ. ಕಾರಣ ಇಷ್ಟೇ, ನಾನು ಇರೋ ಲೈನು ಹೋಟೆಲ್ ಫೀಲ್ಡ್ ಆಗಿರೋ ಕಾರಣ ಇಲ್ಲಿ ನನಗೆ ಫುಡ್ ಟೇಸ್ಟಿಂಗ್ ಕೂಡ ಇರುತ್ತೆ. ಆ ಟೈಮಲ್ಲಿ ನಾನು ನಾನ್ ವೆಜ್ ಟೇಸ್ಟ್ ಮಾಡಲೇಬೇಕಾಗುತ್ತೆ. ಹಾಗೆ ಕೆಲವೊಬ್ರು ಮನೇಲಿ ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂತಾರೆ, ಇನ್ ಕೆಲವೊಬ್ರು ತಿನ್ನಲ್ಲ. ಅದೆಲ್ಲ ಅವ್ರವ್ರಿಗೆ ಬಿಟ್ಟಿರೋದು. ನನಗೆ ತಿಳಿದಿರೋ ಹಾಗೆ ಈ ಶ್ರಾವಣ ಮಾಸದಲ್ಲಿ ಯಾಕೆ ನಾನ್ ವೆಜ್ ತಿನ್ನಬಾರ್ದು ಅಂದ್ರೆ, ಈ ಟೈಮಲ್ಲಿ ನಮ್ಮ ದೇಹ ದುರ್ಬಲವಾಗಿರುತ್ತೆ ಮತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ನಿಧಾನವಾಗಿರುತ್ತೆ. ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಕಷ್ಟ ಆಗುತ್ತೆ ಮತ್ತೆ ಸೋಂಕುಗಳ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಅಂತ ಈ ತಿಂಗಳಲ್ಲಿ ಆರೋಗ್ಯಕರವಾಗಿರ್ಬೇಕು ಅಂತ ಮಾಂಸಾಹಾರ ತಿನ್ನೋದನ್ನ ಬಿಟ್ಟಿರ್ತಾರೆ. ನಿಮ್ಗಳಿಗೆ ಏನಾದ್ರೂ ಬೇರೆ ಕಾರಣಗಳು ಗೊತ್ತಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಇವತ್ತು ನಾವು ಬಾರ್ಬಿಕ್ಯೂಗೆ ಹೋಗಿದ್ದು. ಇವಳು ಫ್ರೆಂಡಿಗೆ ಟ್ರೀಟ್ ಕೊಡಿಸ್ಬೇಕಾಗಿತ್ತು. ನಿನ್ನೆ ಅವರು ಬಂದಿರ್ಲಿಲ್ಲ, ಹಾಗಾಗಿ ಬಾರ್ಬಿಕ್ಯೂಗೆ ಹೋದವರೆಲ್ಲ ಆಲ್ಮೋಸ್ಟ್ ಕೇಕ್ ನ ಕಟ್ ಮಾಡಿಸ್ಕೋತಾರೆ ಬರ್ತ್ಡೇ ಅಂತ ಹೇಳಿ. ನೀವು ಏನಾದ್ರು ಮಾಡಿದ್ರೆ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ. ದೊಡ್ಡದಾಗಿ ಮಾತಾಡೋದ್ರಿಂದ ನಾವು ಪ್ರಬುದ್ಧರಾಗುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ. ದಿನ ಶುಭವಾಗಲಿ.